ಅರುಣ್ ಅವರಳ್ಳಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ನಮ್ಮ ನಿಮ್ಮರಿಗೆ ದಾರಿದೀಪವಾಗಿ ಜನಿಸಿ ಬಂದಿರುವಂತ ಯಾರಪ್ಪ ಎನ್ನಗೆ ಗುರು, ನಿಮ್ಮೆಲ್ಲರಿಗೆ ಗುರು ಅನಿಸಿಕೊಂಡಿರುವಂತ ಮಹಾತ್ಮ ಎಲ್ಲ ನಿಮ್ಮರು ಎಲ್ಲಿ ಹುಟ್ಟಿ ಬಂದರು ಅಂತ ಕೇಳಿದ್ರ ಎಲ್ಲಿ ಹುಟ್ಟಿ ಬಂದ್ರಪ್ಪ? ಇಂಡಿ ತಾಲೂಕಿನ ಯಾವ ತಂದೆ ಶಿವಪ್ಪ ಕಾಶಿಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದರು. ಅವರು ಹುಟ್ಟುತ್ತಲೇನೆ ಏನ್ ಮಾಡ್ಯಾರಪ್ಪ? ತಮ್ಮ ಮನೆ ಗುರು ಜಟ್ಟಿಂಗರಾಯನ ಕೃಪಾ ಆಶೀರ್ವಾದವನ್ನು ಪಡ್ಕೊಂಡು ಈ ಮರ್ತೆ ಲೋಕಕ್ಕೆ ಬರ್ತಾರ. ಅವಾಗ ಭವದಂತೆ ಮಾನವರಂತೆ ಜಗದೊಳಗೆ ಜನಿಸಬೇಕು, ಮಾನವರಂತೆ ಬದುಕಬೇಕಂತ ತಾಯಿ ತಂದೆ ಆಜ್ಞೆಯ ಪ್ರಕಾರ ಒಂದಲ್ಲದ ಎರಡು ಮದುವೆಯನ್ನು ಆಗ್ತಾರೆ. ಅವಾಗ ಹೇಳ್ತಾರೆ ಎಲ್ಲ ನಿಂಗರು, ಒಂದು ಮದುವೆಯನ್ನು ಸಾಕು ತಾಯಿ, ಆ ಒಂದು ಮದುವೆಯನ್ನು ಸಾಕು, ಜಗದ ಭಾರನ ನನಗೆ ಹೊರಸಬೇಡ ಅಂತ ಅಂದಾಗ ತಾಯಿ ಅಂತಾರ, ನಿನ್ನ ವಯಸ್ಸು ಇನ್ನ 20 ಐತಿ, ನಿನ್ನ ಇನ್ನೊಂದು ಮದುವೆ ಮಾಡ್ತೀವಿ ಅಂದಾಗ ಹೊನ್ನಮ್ಮನ ಮದುವೆ ಮಾಡ್ತಾರ. ಆ ಹೊನ್ನಮ್ಮ ತಾಯಿ ತುಂಬಾ ಗರ್ಭಿಣಿದ್ದಾಗ ಈ ಕೂಸು ಎದಿಗೇರಿ ಪ್ರಾಣ ಹೋಗ್ತದೆ. ಅವಾಗ ಆ ತಾಯಿಗೆ ಕಿಚ್ಚು ಕೊಟ್ಟು ಬಿಳಿ ಬೆರಬಿಯನ್ನು ಬಿಚ್ಚಿ ಒಗೆದು ಅದೇ ಬೂದಿಯನ್ನು ಮೈತುಂಬ ಮಾಡ್ಕೊಂಡು ಎಲ್ಲಿಗೆ ಬರ್ತಾನ ಅಂತ ಕೇಳಿದ್ರ ಎಲ್ಲಿಗೆ ಬರ್ತಾರಪ್ಪ? ತನ್ನೂರ ಹುಟ್ಟೂರ ಬಿಟ್ಟು ಮಿರಿಗಿ ಗ್ರಾಮವನ್ನು ಬಿಟ್ಟು ಸಂಚಾರ ಮಾಡುತ್ತಾ 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 ಎಲ್ಲಿಗೆ ಬರ್ತಾರ ಅಂತ ಕೇಳಿದ್ರೆ ಲಕ್ಷಾಣಕ್ಕೆ ಬರ್ತಾರೆ. ಯಾವ ಕಬೀರ ಕರ್ಜಿಗೆಯನ್ನು ಮುಗಿಸ್ಕೊಂಡು ಕಬೀರ ಕರ್ಜಿಗೆ ಒಳಗೆ ಹದರಿ ಖಾಜನ ದರ್ಶನವನ್ನು ಪಡ್ಕೊಂಡು ಸಂಚಾರ ಮಾಡುತ್ತಾ ಎಲ್ಲಿಗೆ ಬರ್ತಾರ ಅಂತ ಕೇಳಿದ್ರ ಎಲ್ಲಿಗೆ ಬರ್ತಾರಪ್ಪ? ಲಕ್ಷಣ ಗ್ರಾಮಕ್ಕೆ ಬರ್ತಾರೆ. ಲಕ್ಷಣ ಗ್ರಾಮದೊಳಗೆ ಎಂತ ಮಹಾತ್ಮರಿದ್ರು, ಎಂತ ಯೋಗಿಗಳು ಇದ್ರು ಅಂತ ಕೇಳಿದ್ರೆ ತಮ್ಮ ಉಂಡ ಊಟ ಹೇಳ್ತಿದ್ರು, ಕಂಡ ಕನಸ ಹೇಳ್ತಿದ್ರು. ಬಾಗಿ ಬಂದ ಭಕ್ತರ ಭವಬಂಧನವನ್ನು ಬಿಡಿಸಿ ನಂದಾದೀಪ ಆಗಿ ಕೂತಿದ್ರು. ಲಕ್ಷಣದೊಳಗ ಕಕ್ಕಳ ಮೇಲೆ ಸಿದ್ಧಲಿಂಗ ಮಹಾರಾಜರು. ಅವಾಗ ಎಲ್ಲಾ ಲಿಂಗರು ಬಂದು ನಾನು ಎಲ್ಲ ಪಿದ್ದೀನಿ, ನನಗೆ ಗುರುಗಳು ಕೊಡು, ನನಗೆ ಹಂಗ ಮಾಡತ್ತ ಕೇಳಲಿಲ್ಲ. ಸತತವಾಗಿ ಲಕ್ಷಾಣ ಮಠದೊಳಗೆ ದನವನ್ನು ಕಾಯುತ್ತ, ದನದ ಹೆಂಡಿ ಕಸವನ್ನು ಮಾಡುತ್ತ ಕಾಯಕದೊಳಗೆ ನಿರಂತರವಾಗಿ ತೊಡಗಿಕೊಂಡ್ರು. ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೆಂಡಿ ಕಸ ಮಾಡ್ತಿದ್ರು, 6 ಗಂಟೆಗೆ ಹೋಗಿ ದನಕ್ಕ ಹುಲ್ಲುಗಳನ್ನ ತರ್ತಿದ್ರು. ಎಲ್ಲಾ ಲಿಂಗರ ತಂದಂತ ಹುಲ್ಲ 10 ದನಗಳು ತಿಂತೀವ ಅಂತ. ಒಂದು ದಿನ ಏನಾಯ್ತಂತ ಕೇಳಿದ್ರ ಏನಾಯ್ತಪ್ಪ? ಎಲ್ಲಾ ಲಿಂಗರು ದೊಡ್ಡದೊಂದು ಹುಲ್ಲಿನ ಹೊರೆಯನ್ನು ಕಟ್ಟಿಕೊಂಡು ಬಂದಾರೆ. ತಂದು ದೊಡ್ಡಿ ಒಳಗೆ ಒಗದಾರ. ಸಿದ್ದಪ್ಪ ಅನ್ನೋದ್ರು ಹೇಳ್ತಾರೆ ಮತ್ತೊಬ್ಬರು ಶಿಷ್ಯರಿಗೆ, ಏನ್ ಹೇಳ್ತಾರಪ್ಪ? ಎಲ್ಲಪ್ಪನ್ನುವಂತ ಹುಲ್ಲು ತಂದಾನೋ, ನೀವು ಬಿಚ್ಚಿ ಎಲ್ಲರೂ ದನಕರೆ ಹಾಕ್ರಿ, ಅವರೇ ಮಾಡ್ರಿ ಅಂದಾಗ ಮತ್ತೊಬ್ಬ ಶಿಷ್ಯ ಹೋಗಿ ಹುಲ್ಲು ಹೊರಿ ಬೀಚ್ಬೇಕಂತಾನ. ಆ ಹುಲ್ಲು ಹೊರಿಗೆ ಕಟ್ಟಿರುವಂತ ಹಗ್ಗ ಹಾವಾಗಿದೆ. ಆ ಕಟ್ಟಿರುವಂತ ಹಗ್ಗ ಹಾವಾದ ಓಡಿ ಬರ್ತಾರ. ಯಪ್ಪ ಹಗ್ಗ ಬಿಚ್ಚಬೇಕಂದ್ರ ಹಾವಾಗ್ಯದ ಅಂತಂದಾಗ ಎಲ್ಲಾ ನಿಮಗೆ ಕರೆದು ಕೇಳ್ತಾರ ಸಿದ್ಧಲಿಂಗಪ್ಪ ಅವರು. ಏನ್ ಕೇಳ್ತಾರಪ್ಪ? ಅಲೋ ಎಲ್ಲಪ್ಪ, ಹುಲ್ಲಿನವರೆಗೆ ಏನು ಹಗ್ಗ ಕಟ್ಕೊಂಡು ಬಂದಿದೆ, ಏನು ಹಾವನ್ನ ಕಟ್ಕೊಂಡು ಬಂದಿದೋ ಅಂತಂದಾಗ ಇಲ್ಲಪ್ಪ ಹಗ್ಗನೇ ಕಟ್ಕೊಂಡು ಬಂದಿದ್ದೆ. ಮತ್ತ ಹಾವಂತ ಹೇಳ್ತಾರಲ್ಲೋ ಅಂತಂದಾಗಪ್ಪ ನನಗೆ ಗೊತ್ತಿಲ್ಲ, ಹಗ್ಗ ಮಾತ್ರ ನಾನು ಕಟ್ಕೊಂಡು ಹುಲ್ಲು ಹರಿತೀನಿ ಅಂದಾಗ ನೋಡೋಣ ನಡಿ ಪರೀಕ್ಷೆ ಅಂತ ಕೇಳಿದ್ರ ಅವಾಗ ಅವರೆಲ್ಲ ಮುಟ್ಟಿದ್ರ ಹಾವಾಗ್ತದ, ಎಲ್ಲ ಲಿಂಗ ಹೋದ್ರ ಹಾಗಾಗಿತ್ತು. ಅವಾಗ ಇದೆಲ್ಲ ಅರಿತುಕೊಂಡ ಲಕ್ಷಣ ಸಿದ್ಧಲಿಂಗರು ಅಂತಾರಪ್ಪ, ಎಲ್ಲಪ್ಪ ಅದು ಬಿಚ್ಚಿ ದನಗಳಿಗೆ ಹಾಕಪ್ಪ ಅಂದ್ರು. ಅವಾಗ ಬಿಚ್ಚಿ ದನಕ್ಕೆ ಹಾಕದ. ಅವಾಗ ಹಿಂಗೆ ನಿರಂತರವಾಗಿ ಸೇವೆಯನ್ನು ಮುಂದುವರಿಸಿದ ಎಲ್ಲಿ ಲಕ್ಷಣ ಮಠದೊಳಗೆ. ಒಂದಿನ ಹಿಂಗ ಶ್ರಾವಣ ಸೋಮವಾರದೊಳಗ ನಿಮ್ಮಂತ 4 ತುಡುಗರು ಲಕ್ಷಣ ಸಿದ್ಧಲಿಂಗಪ್ಪ ಪೂಜೆ ಮುಗಿಸ್ಕೊಂಡು ಬರಾಗ ಅಡ್ಡ ಕಟ್ಟಿ ಕೇಳ್ತಾರ. ಏನ್ ಕೇಳ್ತಾರಪ್ಪ? ಏನೋ ಸಿದ್ಧಪ್ಪ ಮಹಾರಾಜ, 10-12 ವರ್ಷ ಆಯ್ತು ಬಲ್ಲಿ ಬಿಡಾಕತ್ತೀವಿ, ನಮಗ್ ಗುರುಬಲ್ ಕೊಡ್ತಾ ಇಲ್ಲ. ನಮಗ್ ನಾಳೆ ಗುರುಬಲ್ ಕೊಡ್ಬೇಕು. ಇಲ್ಲಿಂತಂದ್ರೆ ನಿನ್ನ ಪರಿಸ್ಥಿತಿ ನಾಟಿಗಿಲ್ಲ ಅಂದ್ರೆ ಶಿಷ್ಯಗಳು ಹಿಂಗೂ ಇರ್ತಾರ. ಹಾಗಿರ್ತಾರ ಶಿಷ್ಯಗಳು ಅಂತ ಕೇಳಿದ್ರ ರಾಮು. ಒಬ್ಬ ಶಿಷ್ಯ ಬಂದಂತ ಗುರುವಿನ ಅಂತೆ ಗುರುಗಳೇ ನಮಗೆ ಗುರುಬಲ್ ಕೊಡ್ಬೇಕ್ರಿ ಅಂತಂದ. ಅವಾಗ ಗುರುವನ್ನ ಹಂಗ ಕೊಡಾಕ್ ಬರೋದಿಲ್ಲಪ್ಪ, ಕೆಲವೊಂದು ದಿನ ಗುರುವಿನ ಮೇಲೆ ಸೇವೆ ಮಾಡ್ಬೇಕಾಗ್ತದ. ಏನೇನು ಮಾಡ್ಬೇಕ್ರಿ ಅಂದ.
ಅವಾಗ ಗುರು ಹೇಳ್ದ ಮುಂಜಾನೆ ಅದು ಕಟ್ಟಿಗೆ ಹೊಡಿಬೇಕು, ನೀರು ತರಬೇಕು, ನನಗೆ ನೀರು ಕಾಸು ಕೊಡ್ಬೇಕು, ನನಗೆ ಜಳಕ ಮಾಡಿಸ್ಬೇಕು, ಪೂಜೆಗೆ ಪತ್ರಿ ಹಾಕೊಂಡು ಬರ್ಬೇಕು, ಹೂವು ಹಾಕೊಂಡ್ ಬರ್ಬೇಕು ಅಂತ ಗುರು ಹೇಳಿದ್ರು. ಇವೆಲ್ಲ ಆಗೋದಿಲ್ರಿ, ಡೈರೆಕ್ಟ್ ಗುರುನೇ ಮಾಡಿ ನನಗಂತ. ಇವೆಲ್ಲ ಪತ್ರಿ, ಕಟ್ಟಿಗೆ ಹೊಡೆಯೋದು, ನೀರು ಕಾಸೋದು, ಜಳಕ ಮಾಡಿಸೋದು ನಿಮಗೆಲ್ಲ ಆಗೋದಿಲ್ರಿ, ನನಗೆ ಡೈರೆಕ್ಟ್ CM ಸ್ಥಾನನೇ ಕೊಡ್ರಿ ಅಂದ, ಗುರುವಿನ ಸ್ಥಾನನೇ ಕೊಡ್ರಿ ಅಂದ. ಅವಾಗ ಗುರುಗಳು ಅಂದ್ರೆ ಅಲ್ಲಪ್ಪ, ಗುರು ಮುಟ್ಟಿ ಗುರು ಆಗಬೇಕಾಗ್ತದ, ಹಂಗ ಬರುವುದಿಲ್ಲ, ನೀನು ಮೊದಲು ಶಿಷ್ಯ ಆಗೋದು ಕಲಿ, ಸೇವೆ ಮಾಡೋದು ಕಲಿ ಅಂದ. ಅವಾಗ ಶಿಷ್ಯನ ಆದ್ರೆ 8 ದಿನ ಮಾಡ್ಬೇಕು, ಒಂದು 12 ವರ್ಷ. ಅವೆಲ್ಲ ಆಗೋದಿಲ್ಲ, ಒಂದು 5-6 ತಿಂಗಳು ಮಾಡ್ತೀನಿ ಆಗಲಪ್ಪ ಅಂದ ಗುರು. ಅವಾಗ ಸೇವಕ್ಕೆ ಇಟ್ಕೊಂಡ. ಒಂದಿನ ಗುರು ಅಂದ, ಒಂದು ಕೊಡ ನೀರು ತಗೊಂಡ ಬಾರಪ್ಪ ಪೂಜೆಗೆ ಹೋಗಂದ. ಅವಾಗ ಶಿಷ್ಯ ಅಂತಾನ ಗುರುವಿಗೆ, ಗುರುಗಳೇ ನಮ್ಮನಿಗೆ ಒಬ್ಬ ಜ್ಯೋತಿಷ್ಯ ಬಂದಿದ್ದ, ದೇವ್ರು ಹೇಳುವ ಬಂದಿದ್ದ ಜ್ಯೋತಿಷ್ಯ, ನಮಗೊಂದು 3 ಪಂತ್ ಹೇಳ ನಮ್ಮ ಅವ್ವ ನಮ್ಮ ಅಪ್ಪಗ. ಏನ್ ಹೇಳೇನಂದ್ರ ಜಲದೋಷ ಅದ ಅಂತ ಹೇಳ್ರಿ ಗುರುವೇ, ನಾನು ಬಾಯಿಗೆ ಹೋದಂದ್ರೆ ಜೇರ್ಕತ್ನ ಬಾಯಿ ಒಳಗೆ ಬಿದ್ದು ಸಾಯ್ತೀನಿ, ಅದಕ್ಕೆ ನಾನು ನೀರು ತರಂಗಿಲ್ರಿ ಅಂದ. ಗುರುಗಳು ಅಂದ್ರೆ ಇದನ್ನು ಮತ್ತೆ ಖರೆ ಇದ್ದಿರ್ಬೇಕು, ಹೇಳೋರ್ನ ಹೇಳ್ತಾರ ಅಂತ ಹೇಳಿ ಬಿಟ್ಟು ಸ್ವಲ್ಪ ಬಿಟ್ಟು ಅವಾಗ ಗುರುಗಳು ಅಂತಾರ ಪೂಜೆಕ್ಕ ಪತ್ರಿಗೆ ಹಾಕೊಂಡು ಬಾರಪ್ಪ ಅಂದ. ಜಳಕ ಮಾಡಿ ಕುಂತಿದ್ದ ಗುರುಗಳು ಪತ್ರಿಗೆ ಹರ್ಕೊಂಡು ಬಾ ಶಿಷ್ಯ ಅಂತ. ಅವಾಗ ಆ ಶಿಷ್ಯ ಹೇಳ್ತಾನ, ಅವಾಗ ಆ ಶಿಷ್ಯ ಹೇಳ್ತಾನ, ಗುರುಗಳೇ ಎರಡನೇದು ಏನದ ಅಂತ ಕೇಳಿದ್ರೆ ಮರದೋಷ ಅದ ರೀ ಅಂತ. ಅವಾಗ ಶಿಷ್ಯ ಅಂತಾನ, ಜಲದೋಷ ಅಂತ ನೀರು ತೊಗೊಂಬರ್ಲಕ್ ಹೇಳ್ದ, ಪತ್ರಿಕೆ ಹರ್ಕೊಂಡ್ ಬಾ ಅಂದ್ರೆ ಮರದೋಷ ಅದ ರೀ ಅಂದ. ಅವಾಗ ಗುರು ಅಂದ, ಅದನ್ನು ಆದ್ರಾಗಲಿ ಬಿಡು ಅಂತೇಳಿ ಬಿಟ್ಟು ಮುಂದಿನ ಗುರು ಹೇಳ್ತಾನ, ಮತ್ತ ಸ್ವಲ್ಪ ಪ್ರಸಾದಕ್ಕೆ ಅಡಿಗೆರೆ ಮಾಡಪ್ಪ, ಒಲಿಗೆ ಪುಟ್ಟು ಮಾಡು ಅಂದಾಗ ಅವಾಗ ಶಿಷ್ಯ ಹೇಳ್ತಾನ, ಮತ್ತ ಗುರುಗಳೇ ಅಗ್ನಿ ದೋಷ ಅದಾರಿ ಅಂತ. ಗುರು ಅಂದಾಗ ನಾವು 3 ಖರೆ ಅದ ಅಂತ ತಿಳ್ಕೊಂಡು, ಯಾಕಂದ್ರೆ ಗುರು ಆದವ್ರು ಸಮಾಧಾನ ಇರ್ತಾರ, ಶಾಂತಿ ಸಮಾಧಾನ ಇರ್ತಾರ. ಅವಾಗ 3 ಬಿಟ್ಟು ಅವಾಗ ಗುರುಗಳು ತಂದು ತಾನು ವ್ಯವಸ್ಥೆ ಮಾಡ್ಕೊಂಡು ತಾನು ಪ್ರಸಾದ ಮಾಡ್ಕೋಬೇಕಂದಾಗ ಇನ್ನಂತ ಶಿಷ್ಯ ಬಂದ, ಗುರುಗಳು ಇವತ್ತು ನಮ್ಮ ಮನೆಗೆ ಬಿನ್ನತ್ತು ಬರಿ ಅಂದಾಗ ಶಿಷ್ಯ ಓಡಿ ಬಂದ. ಗುರುಗಳೇ ಇದಕ್ಕೆ ಪಕ್ಕ ಅದಾರಿ ಏನು ಅಂದ, ಇದಕ್ಕೆ ಯಾವ ದೋಷ ಇಲ್ರಿ, ಭಿನ್ನ ನಮ್ಗೆ ಬರ್ತೀವಿ. ಅದಕ್ಕೆ ಜಗತ್ತದೊಳಗೆ ಇಂಥ ಶಿಷ್ಯಗಳು ಬಹಳ ಮಂದಿ ಅದಾರ. ಅದರ ಲಕ್ಷಾಂತ ಸಿದ್ಧಲಿಂಗನ ಕೈಯೊಳಗೆ ಎಲ್ಲ ಲಿಂಗ ಎಂತ ಶಿಷ್ಯ ಇದ್ದಂತ ಕೇಳಿದ್ರ ನಿಷ್ಠಾವಂತ ಶಿಷ್ಯನಾಗಿ ಜಗ ಬೆಳಗಲಕ್ಕ ಮಗನಾಗಿ ಲಕ್ಷಾಂತ ಸಿದ್ಧಲಿಂಗನ ಒಳಗೆ ಬಿದ್ದ. ಸಿದ್ಧಲಿಂಗನ ಕೈಯೊಳಗೆ ಎಲ್ಲ ಲಿಂಗ ಸೇವೆ ಮಾಡಂತ ಹೊಂಟ 4 ಮಂದಿ ಶಿಷ್ಯ ಮುಂಜಾನೆ ಎದ್ದು ಸಿದ್ಧಲಿಂಗ ಅಂತ ಮುಂಜಾನೆ ಎದ್ದು ಡೆಂಗರವನ್ನು ಸಾರಿಸಿದ. ಡೆಂಗರವನ್ನು ಊರೊಳಗೆ ಸಾರಿಸಿದ. ಯಾವ ಸಾಧುಗಳು ಬೇಕು 8 ಮಂದಿ ಬರೀ ದುರ್ಬೋಧ ಕೊಡ್ತೀನಿ ಅಂದ. ಸಿದ್ಧಲಿಂಗ ಮಾತು ಕೇಳ್ಕೊಂಡು ಹೊಂಟ್ಯಾನ ಒಟ್ಟು ಶಿಷ್ಯಗಳು ಬಂದು 360 ಮಂದಿ ಬಂದು ಲಕ್ಷಾಂತರ ಮಠದ ಮುಂದೆ ನಿಂತರ. ಎದಕ್ಕಾಗಿ? ಬರ್ಬೋದಕ್ಕಾಗಿ. ಇದ್ದವ್ರು ಬಿದ್ದವ್ರು ಅಂಥವ್ರು ಆಶೀರ್ವಾದ ಸಿಗ್ತದ್ರೆ, ಇದ್ದವ್ರು ಬಿದ್ದವ್ರು ಬಂದು ನಿಂತಾರಂತ. ಸಿದ್ದಪ್ಪನಾದ್ರೆ ಮತ್ತೊಂದು ಡಂಗರ ಸಾರಿಸಿದ್ರಂತ. 8 ಮಂದಿ ಸಾಧುಗಳದಾರ ಎಣಿಸ್ರಿಪ್ಪ ಅಂತ ಕೇಳಿದ್ರಂತ. ಅವಾಗ ಲೆಕ್ಕ ಮಾಡಿ ಬಂದು ಒಬ್ಬ ಹೇಳ್ದ, ಏನ್ ಹೇಳ್ದಾರಿಪ್ಪ? 360 ಮಂದಿ ಅದಾರಿ ಅಂತ ಹೇಳ್ದ. ಸಿದ್ದಪ್ಪ ಮಹಾರಾಜರಂತಾರ, ಆ ಹೊಲದೊಳಗೆ ನನ್ನ ಮುಂದಿನ ಹೊಲದೊಳಗ 360 ತೆಗ್ ಆಳ ಎತ್ತರ ತೋಡ್ರಿ ಅಂತ ಹೇಳ್ದ. ಆಳ ಎತ್ತರ ತೆಗ್ಗಳನ್ನು ತೋಡ್ರಿ 360. ಆ ತೆಗ್ಗಿನೊಳಗೆ ಎಲ್ಲರಿಗೆ ಕುಂದಿಸ್ರಿ, ಮ್ಯಾಲ ಮಣ್ಣದೋಗ್ರಿ, 3 ದಿನ ಆದ ಬಳಕ ಬಂದ ಯಾರ ಜೀವ ಇರ್ತಾರ ಅವ್ರಿಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರು ಸಿದ್ದಪ್ಪ ಮಹಾರಾಜರು. ಅವಾಗ ಎಲ್ಲ ನಮ್ಮರು ಬಿಟ್ರೆ ಎಲ್ಲೇ ಹೋಗಿ ಬದುಕಬಹುದು. ಈ ತೆಗ್ಗಿನೊಳಗೆ ಕುಂತ ನಮ್ದೇ ಪರಿಸ್ಥಿತಿ ಅಂತ ಹೇಳಿ ತಿಳ್ಕೊಂಡು ಬಿಟ್ಟು ಎಲ್ಲರೂ ಓಡಿ ಹೋದ್ರು. ಅವಾಗ ಎಲ್ಲ ಲಿಂಗರು ಒಂದು ತೆಗ್ಗಿನೊಳಗೆ ಕುಂತಿದ್ರು. ಸಿದ್ದಪ್ಪ ಮಹಾರಾಜರು 360 ತೆಗ್ಗಗಳನ್ನು ತಿರುಗಿಡ್ಕೊಂತ ಬಂದಿರುತ್ತಮ್ಮ. ಒಂದೇ ಒಂದು ತೆಗ್ಗಿನೊಳಗ ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ, ಓಂ ಸಿದ್ಧಲಿಂಗಾಯ ಅನ್ನುವಂತ ಶಬ್ದವನ್ನು ನುಡಿಯುತ್ತೆ. ಯಾರು ಕೂತಿದ್ರಂತ ಕೇಳಿದ್ರ ಎಲ್ಲಾ ಲಿಂಗಪ್ಪರು. ಅವಾಗ ಇದು ನೋಡಿದಂತ ಸಿದ್ಧಲಿಂಗರಂತ ಕೈಯನ್ನು ಶಿಷ್ಯಗಳಿಗೆ ಏನ್ ಹೇಳ್ತಾರಪ್ಪ, ಇದಕ್ಕೊಂದು ಮುತ್ರ ಉಳಿದ್ರು ಉಳಿತದ, ಸತ್ರ ಸಾಯ್ತದ, ಮುಂಜಾನೆ ನೋಡೋಣ, ಮತ್ತೆ 3 ದಿನ ನೋಡ ಮುತ್ತಿರಪ್ಪ ಅಂದ್ಬಿಟ್ರು. ಅವಾಗ ಕೈಯನವರು ಅದೊಂದು
ಯಲಾಲಿಂಗಪ್ಪನ ಮ್ಯಾಲ ಮಣ್ಣನ್ನ ತುಂಬಿ ಹೋಗ್ಬಿಟ್ರು. ಅವಾಗ 3 ದಿನ ಲಚ್ಚಾಣ ಸಿದ್ಧಲಿಂಗ ಮಠದೊಳಗ ಶಿವನಾಮ ನುಡಿಯುವಂತ ಕೂತಿದ್ದ. 3 ದಿನ ಆದ ಬಳಿಕ ಮತ್ತೆ ಡಂಗರ ಸಾರಿ ಸಕಲ ಸದ್ಭಕ್ತರನ್ನ ಕರ್ಕೊಂಡು ಎಲ್ಲಿಗೆ ಬರ್ತಾರ ಅಂತ ಕೇಳಿದ್ರ, ಎಲ್ಲಿಗೆ ಬರ್ತಾರಪ್ಪ? ಎಲ್ಲಾ ಲಿಂಗರಿಗೆ ಮುಚ್ಚಿರುವಂತ ಜಾಗಕ್ಕೆ ಬರ್ತಾರ. ಎಲ್ಲಾ ಲಿಂಗರಿಗೆ ಮುಚ್ಚಿರುವಂತ ಜಾಗಕ್ಕೆ ಬಂದು ಎಲ್ಲಪ್ಪ ಎಲ್ಲಪ್ಪ ಎದ್ದು ಬಾರು ಅಂದಾಗ ಯಪ್ಪ ತಂದೆ ಕರೆದಾಗ ಓಡಿ ಬಂದು ಯಪ್ಪ ಅಂತ ಹೇಳಿ ಲಕ್ಷಾಣ ಸಿದ್ಧಲಿಂಗರ ಪಾದಕ್ಕೆ ಬಂದು ಬಿದ್ರು. ಅವರೇ ಮಗಳು ಕೊಡದ ಮುಕ್ತಿ ಮಂದಿರವನ್ನ ಕಟ್ಟಿ ಜಗತ್ತದೊಳಗ ದೇವರಾಗಿ ಮೆರೆದರು. ಯಾಕಂತ ಕೇಳಿದ್ರೆ ಹೇಳೋ ತಾತ್ಪರ್ಯ ಏನಂತ ಕೇಳಿದ್ರ, ಶಿಷ್ಯ ಅಂದ ಬಳಕ ಹೆಂಗಿರ್ಬೇಕು ಹಿಂಗಾಗ್ಬಾರ್ದು ಆಗಲೇ ಹೇಳೋದಲ್ಲ. ಜಲದೋಷ, ಮರದೋಷ, ಅಗ್ನಿದೋಷ ಇಂಥವ್ರಾದ್ರ ಶಿಷ್ಯರಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಹೇಳ್ತಾರ. ಏನ್ ಹೇಳ್ತಾರಪ್ಪ? ದಾಸರ ಹೇಳ್ತಾರ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳಿದ್ರು ಅವರು. ನಾವೆಲ್ಲ ಯಾರ್ಯಾರು ಗುಲಾಮ ಇದ್ದೀವನ್ನೋ ನಿಮಗೆ ಗೊತ್ತದ, ನಾ ಹೇಳೋದು ಬೇಡ.